ದೇವಾಲಯ ಜೀರ್ಣವಾಗಿ ಹೋಗಿದೆ. ದೇವಾಲಯ ಇದೆ, ತುಂಬ ಹಳೆಯದಾಗಿ ಹೋಗಿದೆ, ಅದಕ್ಕೆ ಸುಣ್ಣ ಬಣ್ಣ ಆಗಿಲ್ಲ. ಯಾರು ಆ ದೇವಾಲಯಕ್ಕೆ ಸುಣ್ಣ ಬಣ್ಣವನ್ನು ಮಾಡಿಸ್ತಾರೆ ಅವರು ಕೂಡ ವಿಷ್ಣು ಲೋಕವನ್ನು ಸೇರ್ತಾರೆ ಹಾಗೆ ಅಂತ ಇದ್ದಾರೆ. ಯಾರು ಸುಧಾ ಪಂಕೇನ ವೈಷ್ಣವಂ ಕರ್ತು ಆಯತನಂ, ಯಾರು ಸುಣ್ಣ ಬಣ್ಣಗಳನ್ನು ಮಾಡಿ ದೇವಾಲಯಕ್ಕೆ ಒಂದು ಕಳೆ ಕಟ್ಟುವಂತೆ ಮಾಡ್ತಾರೆ ಅವರೂ ಕೂಡ ಪಾಪಗಳಿಂದ ಮುಕ್ತರಾಗಿ ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗಿ ಭಗವಂತನ ಲೋಕವನ್ನು ಸೇರ್ತಾರೆ. ಅನಂತರ ಯಾರು ದೇವಸ್ಥಾನ ಜೀರ್ಣವಾಗಿ ಅರ್ಧಂಬರ್ಧ ಬಿದ್ದು ಹೋಗಿದೆ, ಅಂತಹ ಜೀರ್ಣವಾದ ದೇವಸ್ಥಾನವನ್ನು ಪೂರ್ತಿ ಕೆಡವಿ ಮತ್ತು ಹೊಸ ದೇವಾಲಯವನ್ನು ಆ ಸ್ಥಳದಲ್ಲಿ ನಿರ್ಮಾಣ ಮಾಡ್ತಾರೆ. ಪತಿತಸ್ಯ ತು ಯಃಕರ್ತ ಪತಿತಸ್ಯ ಚ ರಕ್ಷಿತ ವಿಷ್ಣೋರಾಯತನಸ್ಯ ಸನರೋ ವಿಷ್ಣುಲೋಕಭಾಕ್. ಅವನು ಆ ಜೀರ್ಣವಾದ ದೇವ ಮಂದಿರವನ್ನು ಕೆಡವಿ ಅಲ್ಲಿ ನೂತನ ದೇವಾಲಯವನ್ನು ನಿರ್ಮಾಣ ಮಾಡುವುದರಿಂದ ಅವನು ವಿಷ್ಣು ಲೋಕವನ್ನು ಸೇರ್ತಾನೆ. ಇನ್ನು ಅವನು ದೇವಾಲಯ ನಿರ್ಮಾಣಕ್ಕೆ ಅಲ್ಲಿ 3 ತರಹ ಹೇಳ್ತಾರೆ. ಅಂದರೆ ಮಣ್ಣಿನಿಂದ ಕಟ್ಟುವ ದೇವಾಲಯ, ಇಟ್ಟಿಗೆಗಳನ್ನು ಬಳಸಿ ಕಟ್ಟುವ ದೇವಾಲಯ, ಕಟ್ಟಿಗೆಗಳನ್ನು ಬಳಸಿ ಕಟ್ಟುವ ದೇವಾಲಯ, ಕಲ್ಲುಗಳನ್ನು ಬಳಸಿ ಕಟ್ಟುವ ದೇವಾಲಯ. ಹೀಗೆ 4 ಹಂತಗಳನ್ನು ಹೇಳ್ತಾರೆ. ಅವರವರ ಯೋಗ್ಯತಾನುಸಾರವಾಗಿ ಒಂದು ಮಣ್ಣಿನ ಗೋಡೆಯಿಂದ ಒಂದು ಗರ್ಭಗುಡಿ ನಿರ್ಮಾಣ ಮಾಡಿ ಭಗವಂತನ ಪ್ರತಿಷ್ಠೆ ಮಾಡಿಸಿದರೂ ಅವನು ಭಗವಂತನ ಲೋಕವನ್ನು ಸೇರ್ತಾನೆ. ಅದಕ್ಕಿಂತಲೂ ಹೆಚ್ಚು ಶಕ್ತಿ ಸಂಪನ್ನನಾದವನು ಮರದಿಂದ ದೇವಾಲಯವನ್ನು ನಿರ್ಮಾಣ ಮಾಡಿ ಆ ಭಗವಂತನಿಗೆ ಅರ್ಪಣೆ ಮಾಡಿದರೆ ಅದರಿಂದಲೂ ಅವನು ಭಗವಂತನ ಲೋಕವನ್ನು ಸೇರ್ತಾನೆ. ಇನ್ನಷ್ಟು ಆರ್ಥಿಕ ಶಕ್ತಿ ಇದೆ, ಅವನು ಇಟ್ಟಿಗೆಗಳಿಂದ ಭಗವಂತನ ದೇವಾಲಯವನ್ನು ನಿರ್ಮಾಣ ಮಾಡ್ತಾನೆ. ಇಷ್ಟಕ ನಿಚಯಸ್ತಿಷ್ಠೇದ್ ಯಾವದಾಯತನೇ ಹರೇ. ಅವನು ಎಲ್ಲಿ ತನಕ ಅವನು ಕಟ್ಟಿದ ಇಟ್ಟಿಗೆಗಳು ಭದ್ರವಾಗಿ ದೇವಾಲಯದಲ್ಲಿರೋ ಗೋಡೆಗಳಲ್ಲಿ ಭಗವಂತನಿಗೆ ಅರ್ಪಿತವಾಗಿರುತ್ತೆ, ಅಲ್ಲಿ ತನಕವೂ ಅವನ ವಂಶದವರು ಅವನ ಹಿಂದಿನವರು ಎಲ್ಲರೂ ಕೂಡ ಉತ್ತಮ ಲೋಕವನ್ನು ಸೇರ್ತಾರೆ ಹಾಗೆ ಅಂತ ಇದ್ದಾರೆ. ಅದರಂತೆ ಕೃಷ್ಣಸ್ಯ ವಾಸುದೇವಸ್ಯ ಯಃ ಕೇತನಂ ಜಾತ ಸಯೇವ ಸುಕೃತಿ ಕುಲಂ ತೇನೈವ ಪಾವಿತಂ. ಕೃಷ್ಣನ ದೇವಾಲಯವನ್ನು ವಾಸುದೇವನ ದೇವಾಲಯವನ್ನು ಯಾರು ನಿರ್ಮಾಣ ಮಾಡಿಸ್ತಾರೆ ಅವರ ವಂಶ ಪೂರ್ತಿ ಉದ್ಧಾರವಾಗಿ ಅವನ ಪುಣ್ಯದಿಂದ ಅವನ ವಂಶವೇ ಪವಿತ್ರವಾಗತ್ತೆ, ಎಲ್ಲರೂ ಸದ್ಗತಿಯನ್ನು ಪಡೀತಾರೆ. ವಿಷ್ಣು ರುದ್ರ ಅರ್ಕ ದೇವ್ಯಾದೇಹೆ ಗೃಹಕರ್ತ ಸ ಕೀರ್ತಿ ಭಾಕ್. ವಿಷ್ಣುವಿನ ದೇವಾಲಯ, ಶಿವನ ದೇವಾಲಯ, ಸೂರ್ಯನ ದೇವಾಲಯ, ದೇವಿಯ ದೇವಾಲಯ ಇದನ್ನೆಲ್ಲವನ್ನು ನಿರ್ಮಾಣ ಮಾಡುವುದರಿಂದ ಅವನಿಗೆ ವಿಶೇಷವಾದಂತಹ ಭಗವದ್ ಅನುಗ್ರಹವಾಗತ್ತೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ಯಾರು ಬೇಕಾದಷ್ಟು ಆರ್ಥಿಕ ಸಮೃದ್ಧಿ ಇದ್ದೂ ಕೂಡ ಕಷ್ಟಪಟ್ಟು ಬೇಕಾದಷ್ಟು ಹಣ ಸಂಪಾದನೆ ಮಾಡಿದ್ದಾರೆ, ಆದರೆ ಯಾವ ದೇವತಾ ಕಾರ್ಯಗಳಿಗೂ ಹಣವನ್ನು ವಿನಿಯೋಗವೇ ಮಾಡ್ತಾ ಇಲ್ಲ, ಆ ಸಂಪತ್ತು ಅವನಿಗೆ ಜನ್ಮಾಂತರಕ್ಕೆ ಅವನಿಗೆ ಭೋಗಕ್ಕೆ ಬರೋದೇ ಇಲ್ಲ. ಅದೆಲ್ಲ ಅಲ್ಲೇ ನೋಡ್ತಾ ಬರೀ ಪಾಸ್ಬುಕ್ ನೋಡ್ಕೊಂಡು ಸಾಯ್ತಾನೆ ಹೊರತು ಅವನಿಗೆ ಯಾವುದೂ ಕೂಡ ಜನ್ಮಾಂತರದಲ್ಲಿ ಆ ಸಂಪತ್ತು ಅವನನ್ನು ಅನುಸರಿಸಿಕೊಂಡು ಬರೋದಿಲ್ಲ. ಶಾಸ್ತ್ರ ಒಂದು ಮಾತು ಹೇಳ್ತಾರೆ, ಇಲ್ಲೂ ಆ ಮಾತನ್ನು ಹೇಳ್ತಾರೆ. ಹಣಕ್ಕಿರೋದೇ 3 ಮಾರ್ಗ, ಒಂದು ಭೋಗ, ಒಂದು ನಾಶ, ಒಂದು ಸದ್ವಿನಿಯೋಗ, ದಾನ. ಇದು 3 ಗತಿ ಕೂಡಿಟ್ಟ ದುಡ್ಡಿಗಿರೋದು. ನಾವು ಭೋಗಿಸಿ ದಾನವನ್ನೂ ಮಾಡಿದರೆ ಆ ಸಂಪತ್ತು ಬರುವ ಜನ್ಮಕ್ಕೂ ನಮಗೆ ಬರುತ್ತೆ. ನಾವು ದಾನವನ್ನೂ ಮಾಡದೆ ಖರ್ಚಾಗತ್ತೆ ಅಂತ ಭೋಗವನ್ನೂ ಅನುಭವಿಸದೆ ಸುಮ್ಮನೆ ಕೂಡಿಟ್ಟಿದ್ದರೆ ಅದು ಆ ಹಣ ನಾಶವಾಗತ್ತೆ, ಇವನಿಗೆ ಯಾವ ಜನ್ಮಕ್ಕೂ ಆ ಸಂಪತ್ತು ನಮಗೆ ಸಿಗೋದಿಲ್ಲ. ಅದಕ್ಕೆ ನಮ್ಮ ಪೇಜಾವರ ಶ್ರೀಪಾದಂಗಳವರು ಒಂದು ಉದಾಹರಣೆ ಹೇಳೋರು. ಏನು ಅಂತಂದರೆ, ಭಾರತದಿಂದ ಅಮೇರಿಕಕ್ಕೆ ಹೋದವರು ಇಲ್ಲಿಯ ಹಣಕ್ಕೆ ಅಲ್ಲಿ ಚಲಾವಣೆ ಇಲ್ಲ, ಅದಕ್ಕೋಸ್ಕರ ಅದನ್ನೆಲ್ಲ ಆ ದೇಶದ ನೋಟುಗಳಾಗಿ ಪರಿವರ್ತನೆ ಮಾಡಿಕೊಂಡು ತಗೊಂಡು ಹೋದರೆ ಭಾರತದಲ್ಲಿ ಇರುವ ಹಣಕ್ಕೆ ವಿದೇಶದಲ್ಲಿ ಚಲಾವಣೆ ಸಿಗುತ್ತೆ. ನಾವು ಇದೇ ಹಣವನ್ನೇ ಅಲ್ಲಿ ತಗೊಂಡು ಹೋದರೆ ಇದಕ್ಕೆ ಅಲ್ಲಿ ಚಲಾವಣೆ ಇಲ್ಲ. ಆ ದೇಶದ ಹಣದ ರೂಪದಲ್ಲಿ ಅದನ್ನು ಮಾರ್ಪಾಟು ಮಾಡಿಕೊಂಡು ತಗೊಂಡು ಹೋಗಬೇಕು. ಹಾಗೆ ಈ ಭೂಲೋಕದ ಹಣವನ್ನು ನಾವು ಮೇಲಿನ ಲೋಕಗಳಿಗೆ ತೊಗೊಂಡು ಹೋಗ್ಲಿಕ್ಕೆ ಆಗಲ್ಲ, ಅಲ್ಲಿ ಇದಕ್ಕೆ ಚಲಾವಣೆ ಇಲ್ಲ, ತೊಗೊಂಡು ಹೋಗ್ಲಿಕ್ಕೆ ಆಗೋದೇ ಇಲ್ಲ, ಗೊತ್ತು ನಮಗೆಲ್ಲ. ಆದ್ದರಿಂದ ಇದನ್ನೆಲ್ಲ ಕನ್ವರ್ಟ್ ಮಾಡ್ಕೋಬೇಕು. ಇದನ್ನೆಲ್ಲ ಸದ್ವಿನಿಯೋಗ ಮಾಡಿ ಪುಣ್ಯವಾಗಿ ಕನ್ವರ್ಟ್ ಮಾಡಿಕೊಂಡು ಹೋದರೆ ಪುಣ್ಯಕ್ಕಲ್ಲಿ ಚಲಾವಣೆ ಇದೆ. ಆದ್ದರಿಂದ ಹೇಗೆ ವಿದೇಶಗಳಿಗೆ ತೆರಳುವಾಗ ನಮ್ಮ ದೇಶದ ಹಣವನ್ನು ಪರಿವರ್ತನೆ ಮಾಡಿಕೊಂಡು ತೊಗೊಂಡು ಹೋಗಿ ಅಲ್ಲಿ ಬಳಸ್ಕೊಳ್ತೇವೆ, ಹಾಗೆ ನಾವು ಗಳಿಸಿಟ್ಟ ಸಂಪತ್ತನ್ನು ಪುಣ್ಯದ ರೂಪವಾಗಿ ಪರಿವರ್ತನೆ ಮಾಡಿಕೊಂಡು ತೊಗೊಂಡು ಹೋದರೆ ಪರಲೋಕದಲ್ಲಿ ಅದು ನಮಗೆ ಖರ್ಚಿಗೆ ಸಿಗುತ್ತೆ, ಹೊರತು ಕೂಡಿಟ್ಟ ಹಣ ಯಾವ ಲೋಕಕ್ಕೂ ಬರೋದಿಲ್ಲ ಅನ್ನುವ ಮಾತನ್ನು
ಈ ಉದಾಹರಣೆಯ ಜೊತೆಯಲ್ಲಿ ಶ್ರೀಪಾದಂಗಳವರು ನಮಗೆ ಮನವರಿಕೆ ಆಗುವಂತೆ ವಿವರಿಸ್ತಾ ಇದ್ದರು ತಮ್ಮ ಪ್ರವಚನದಲ್ಲಿ. ಆ ಮಾತನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ನಾಪಿ ಕೀರ್ತ್ಯೈ ನ ಧರ್ಮಾರ್ಥಂ ತಸ್ಯ ಸ್ವಾಮ್ಯೇತ ಕೋ ಗುಣಃ ತಸ್ಮಾದ್ ವಿತ್ತಂ ಸಮಾಸಾದ್ಯ ದೈವಾದ್ವಾ ಪೌರುಷಾದಥ ದದ್ಯಾತ್ ಸಮ್ಯಕ್ ದ್ವಿಜಾಗ್ರೇಭ್ಯ ಕೀರ್ತನಾನಿ ಚ ಕಾರಯೇತ್ ದಾನೇಭ್ಯಶ್ಚ ಅಧಿಕಂ ಯಸ್ಮಾತ್ ಕೀರ್ತನೇಭ್ಯೋ ವರಂ ಯತಃ. ಆದ್ದರಿಂದ ನಾವು ಕಷ್ಟಪಟ್ಟು ಗಳಿಸಿದ ಸಂಪತ್ತನ್ನು ಯಾರು ಕೀರ್ತಿಗೋಸ್ಕರವೂ ಬಳಸಲ್ಲ. ಅಂದರೆ ಏನೋ ಒಂದು ಧರ್ಮಛತ್ರ ಕಟ್ಟಿಸದೆ ಒಂದು ಕೆರೆ ಬಾವಿಗಳನ್ನು ನಿರ್ಮಾಣ ಮಾಡಿ ಸಮಾಜಕ್ಕೆ ಉಪಯೋಗ ಆಗೋ ಹಾಗೆ ಕೀರ್ತಿಗೋಸ್ಕರ ಆದರೂ ಹಣವನ್ನು ಖರ್ಚು ಮಾಡಬೇಕು. ಅಥವಾ ಇನ್ನೊಬ್ಬರ ಬಂಧು ಬಾಂಧವರ ಹಿತಕ್ಕೋಸ್ಕರ, ಕಷ್ಟದಲ್ಲಿದ್ದವರ ಸುಖಕ್ಕೋಸ್ಕರ ಆದರೂ ಖರ್ಚು ಮಾಡಬೇಕು. ಅಥವಾ ದೇವತಾ ಕಾರ್ಯಕ್ಕೋಸ್ಕರ ಆದರೂ ಖರ್ಚು ಮಾಡಬೇಕು. ಯಾವ ಉದ್ದೇಶದಿಂದಲೂ ಹಣವನ್ನು ವ್ಯಯ ಮಾಡದೆ ಸುಮ್ಮನೆ ಇಟ್ಟಿಟ್ಕೊಂಡ್ರೆ ಅವನ ಹಣದ ಒಡೆತನದಿಂದ ಏನು ಪ್ರಯೋಜನ ಅಂತ ಕೇಳ್ತಾರೆ. ಆದ್ದರಿಂದ ಕಷ್ಟಪಟ್ಟು ಗಳಿಸಿದ ಹಣದಿಂದ ಅದನ್ನೆಲ್ಲ ನಾವು ಭಗವಂತನ ಸೇವಾ ಕಾರ್ಯಗಳಿಗೆ, ಸಮಾಜದಲ್ಲಿ ಭಗವಂತನನ್ನು ಕಂಡು ಸಮಾಜದ ಸೇವೆಗೆ ಅದನ್ನು ಬಳಸಿದಾಗ, ಭಗವಂತನ ದೇವಾಲಯ ನಿರ್ಮಾಣದಂತಹ ಪುಣ್ಯ ಕಾರ್ಯಗಳಿಗೆ ಬಳಸಿದಾಗ ವಿಶೇಷವಾದ ಪುಣ್ಯ ಬರುತ್ತೆ. ಮತ್ತು ಉತ್ತಮವಾದ ಭಗವಂತನ ಲೋಕವನ್ನು ಸೇರ್ತೇವೆ. ನಾವು ನಮ್ಮ ಪಾಪಗಳಿಂದ ಅನುಭವಿಸಲಿಕ್ಕೆ ಇರುವ ನರಕದ ಅನರ್ಥಗಳನ್ನು ತಪ್ಪಿಸ್ಕೊಳ್ತೇವೆ. ನಮಗೆ ಜನ್ಮ ಕೊಟ್ಟ ಹಿರಿಯ ಪರಂಪರೆ ಏನಿದೆ, ಪಿತೃಗಳು, ಅವರೆಲ್ಲರೂ ಕೂಡ ಸದ್ಗತಿಯನ್ನು ಸೇರಿ ನಮಗೆ ಹರಿಸ್ತಾರೆ ಎಂಬ ಅಂಶವನ್ನು ಈ ಸಂದರ್ಭದಲ್ಲಿ ಬಹಳ ಸುಂದರವಾಗಿ ಹೇಳ್ತಾ ಇದ್ದಾರೆ. ಉಡುಪಿಯಲ್ಲಿ ಇರೋರಿಗಂತೂ ಬಹಳ ಸುಲಭವಾಗಿ ಇಂಥ ಪುಣ್ಯ ಗಳಿಸ್ಲಿಕ್ಕೆ ಅವಕಾಶ. ಯಾಕೆಂದರೆ ಬೇರೆ ಬೇರೆ ಪರ್ಯಾಯಕ್ಕೆ ಕುಳಿತ ಸ್ವಾಮಿಗಳು ಆ ಇರುವ ದೇವಸ್ಥಾನಗಳಲ್ಲಿ ನಾನಾ ತರಹದ ಅಭಿವೃದ್ಧಿಯನ್ನು ಮಾಡ್ತಾ ಇರ್ತಾರೆ. ಅವರೇನು ಕೃಷ್ಣನ ದೇವಾಲಯದ ಪರಿಸರವನ್ನು ಅಭಿವೃದ್ಧಿ ಮಾಡ್ತಾರೆ, ಅದಕ್ಕೆ ನಮ್ಮ ಕೈಯಲ್ಲಾದಷ್ಟು ಕಾಣಿಕೆಗಳನ್ನು ನಾವು ಅರ್ಪಣೆ ಮಾಡಿ ಅನಾಯಾಸವಾಗಿಯೇ ಕೃಷ್ಣನ ದೇವಾಲಯ ಅಭಿವೃದ್ಧಿಯ ನಿರ್ಮಾಣದ ನಾವು ಕೈ ಜೋಡಿಸಿ ಪುಣ್ಯವನ್ನು ಸಂಪಾದನೆ ಮಾಡಬಹುದು. ಇಲ್ಲಿ ಸುವರ್ಣ ರಥವನ್ನು ನಿರ್ಮಾಣ ಮಾಡ್ತಾರೆ, ಅನಂತರ ಬ್ರಹ್ಮರಥವನ್ನು ನಿರ್ಮಾಣ ಮಾಡ್ತಾರೆ, ದೇವಾಲಯದ ಜೀರ್ಣೋದ್ಧಾರಗಳನ್ನು ಮಾಡುವ ಸಂದರ್ಭಗಳಿರುತ್ತೆ. ಎಲ್ಲರಿಗೂ ಇಷ್ಟೇ ಜಾಗ, ಆದರೆ ಎಲ್ಲರೂ ಕೂಡ ಹೊಸ ಹೊಸ ಯೋಜನೆಗಳನ್ನು ಹಾಕಿ ಅಷ್ಟಷ್ಟೇ ಜಾಗದಲ್ಲಿ ಏನೇನೋ ತರಹದ ಅಭಿವೃದ್ಧಿಗಳನ್ನು ಭಗವಂತನಿಗಾಗಿ, ಭಗವದ್ಭಕ್ತರಿಗಾಗಿ ನಾನಾ ತರಹದ ಸೌಕರ್ಯಗಳನ್ನು ನಿರ್ಮಾಣ ಮಾಡ್ತಾರೆ. ಗೋವುಗಳನ್ನು ಪಾಲನೆ ಮಾಡ್ತಾರೆ. ನಾವು ಮನೇಲಿ ಹಸು ಇಟ್ಕೊಂಡು ಸಾಕೋಕ್ಕಾಗಲ್ಲ, ಇಲ್ಲಿ ಗೋವುಗಳನ್ನು ಪೋಷಣೆ ಮಾಡ್ತಾರೆ. ನಮ್ಮ ಕೈಲಿ ಆದಷ್ಟು ಸಂಪತ್ತನ್ನು ನಾವು ಅಲ್ಲಿ ವಿತರಣೆ ಮಾಡಿದರೆ ನಮಗೂ ಗೋಪಾಲಕೃಷ್ಣನ ಅನುಗ್ರಹವಾಗುತ್ತೆ. ಅಯೋಧ್ಯೆಯ ರಾಮ ಮಂದಿರ ನಿರ್ಮಾಣವಂತೂ ನಮಗೆ ದೊಡ್ಡ ಅವಕಾಶವನ್ನು ಕಲ್ಪಿಸಿಕೊಟ್ಟಿದೆ. ಅಂತಹ ದೇವಾಲಯ ನಿರ್ಮಾಣದ ಕಾರ್ಯದಲ್ಲಿ ನಮ್ಮ ಯೋಗ್ಯತೆ ಇದ್ದಷ್ಟು, ನಮ್ಮ ಶಕ್ತಿ ಇದ್ದಷ್ಟು ನಾವು ಅದಕ್ಕೆ ಸಹಕರಿಸಿ ನಮ್ಮ ಹಣಕ್ಕೆ ಒಂದು ಸದ್ವಿನಿಯೋಗದ ಭಾಗ್ಯವನ್ನು ತಂದುಕೊಟ್ಟರೆ ನಾವು ಉದ್ಧಾರ ಆಗ್ತೇವೆ ಅನ್ನುವಂಥ ಸಂಗತಿಯನ್ನು ಈ ಒಂದು ಪುರಾಣದಲ್ಲಿ ಬಹಳ ಸುಂದರವಾಗಿ ನಿರೂಪಣೆ ಮಾಡ್ತಾ ಇದ್ದಾರೆ. ಅನಂತರ ಬರೀ ಇಷ್ಟೇ ಅಲ್ಲ, ಇನ್ನೂ ಒಂದು ಕೆಲವು ಅಂಶಗಳನ್ನು ಹೇಳ್ತಾರೆ, ಅದನ್ನು ನಾವು ಗಮನಿಸಬೇಕು. ಏನಂತಂದರೆ, ಉಪಲೇಪನಕರ್ತಾರಃ ಅರ್ಚಯಂತಿ ನತೇನ ಗ್ರಾಹ್ಯ ನರ ಕೃಷ್ಣಾಲಯೇ ಗತಾಃ. ಯಾರು ಪುಷ್ಪಧೂಪಗಳಿಂದ ವಸ್ತ್ರ, ಪುಷ್ಪ, ಧೂಪ, ಭೂಷಣಗಳು, ಆಭರಣಗಳು, ವಾಹನಗಳು ಇದನ್ನೆಲ್ಲ ಭಗವಂತನಿಗೆ ಅರ್ಪಣೆ ಮಾಡ್ತಾರೆ, ಅವರ ಪುಣ್ಯವನ್ನು ಲೆಕ್ಕ ಮಾಡೋರು ಯಾರೂ ಇಲ್ಲ. ಹಾಗೆ ಉಪಲೇಪನಕರ್ತಾರಃ ಸಮ್ಮಾರ್ಜನ ಪರಾಶ್ಚಯೇ ಕೃಷ್ಣಾಲಯೇ ಪರಿತ್ಯಾಜ್ಯಾ ತೇಷಾಂ ಪತ್ರಾಸ್ತಥಾ ಕುಲಂ. ಯಾರು ಅವರಿಗೇನು ಶಕ್ತಿ ಇಲ್ಲ ಪಾಪ, ಪ್ರತಿನಿತ್ಯ ಬಂದು ಕೃಷ್ಣ ಮಂದಿರವನ್ನು ಕಸಗುಡಿಸ್ತಾರೆ, ಕೃಷ್ಣ ಮಂದಿರವನ್ನು ಸಾರಿಸ್ತಾರೆ. ಉಪಲೇಪನಕರ್ತಾರ ಮಾರ್ಜನಕರ್ತಾರ, ಕಸಗುಡಿಸಿ ಸಾರಿಸ್ತಾರೆ. ಇಷ್ಟು ಮಾಡಿದರೂ ಕೂಡ ಅವರ ವಂಶದವರೆಲ್ಲ ಉದ್ಧಾರ ಆಗ್ತಾರೆ. ಅಂತಹ ಮಹತ್ತರವಾದ ದೊಡ್ಡ ಕೆಲಸ ದೇವಾಲಯವನ್ನು ಕಸಗುಡಿಸಿ ಸಾರಿಸೋದು, ರಂಗವಲ್ಲಿಗಳನ್ನು ಹಾಕೋದು. ಇದಕ್ಕೇನು ಜಾಸ್ತಿ ಖರ್ಚಿನ ಅವಶ್ಯಕತೆ ಇಲ್ಲ. ಆದ್ದರಿಂದ ಭಗವಂತನ ಮಂದಿರವನ್ನು ಬಂದು ಕಸಗುಡಿಸಿ ಸಾರಿಸಿ ರಂಗವಲ್ಲಿಗಳನ್ನು ಹಾಕಿ ಕೃಷ್ಣಾರ್ಪಣ ಮಸ್ತು ಅಂತ ಕೈ ಮುಗಿದರೆ ಅದೂ ಕೂಡ ಮಹತ್ತರವಾದ ಭಗವಂತನ ಸೇವೆ. ಅದರಿಂದ ಭಗವಂತ ಅತ್ಯಂತ ಸಂಪ್ರೀತನಾಗ್ತಾನೆ, ಅವರಿಗೂ ಕೂಡ ಭಗವಂತ ಅನುಗ್ರಹ ಮಾಡ್ತಾನೆ ಎಂಬ ಅಂಶವನ್ನು ಹೇಳ್ತಾ ಇದ್ದಾರೆ. ಇಲ್ಲೊಂದು ಮಾತು ಹೇಳ್ತಾರೆ, ಏನಂತಂದರೆ, ಯಮದೇವರು ತನ್ನ ಕಿಂಕರರಿಗೆ ಕೊಡುವ ಒಂದು ಆಜ್ಞೆ. ಯಮದೇವರು ತನ್ನ ಕಿಂಕರರಿಗೆ ಒಂದು ಆರ್ಡರ್ ಪಾಸ್ ಮಾಡಿದ್ದಾರೆ. ಆ ಆರ್ಡರ್ ಕಾಪಿನ ಇಲ್ಲಿ ಪುರಾಣದಲ್ಲಿ ಹೇಳ್ತಾ ಇದ್ದಾರೆ. ಏನು ಅಂತಂದರೆ, ಯಮದೇವರು ಹೇಳ್ತಾ ಇದ್ದಾರಂತೆ, ನೋಡಪ್ಪ, ಯಾರು ಪ್ರತಿಮಾ ಪೂಜಾಧಿಕೃತ ನಾನೇಯ ನರಕಂ ನರಾಹ. ನೋಡಿ, ಯಾರು ಭಗವಂತನ ಪ್ರತಿಮೆಗಳನ್ನು ಇಟ್ಟುಕೊಂಡು ದೇವರನ್ನು ಅಲ್ಲಿ ಆವಾಹನೆ ಮಾಡಿ ಪೂಜೆ ಮಾಡ್ತಾರೆ ಭಕ್ತಿಯಿಂದ ಪ್ರತಿನಿತ್ಯ, ಅವರನ್ನು ನರಕಕ್ಕೆ ಕರ್ಕೊಂಡು ಬರಬೇಡಿ.
ದೇವಾಲಯಾದ್ಯಕರ್ತಾರಃ ಆನೇಯಾಸ್ತೆ ನ ಗೋಚರೆ ವಿಚರಧ್ವಂ ಯಥಾ ನ್ಯಾಯ ನಿಯೋಗೋ ಮಮ ಪಾಲ್ಯತಾಂ. ಯಾರು ಶಕ್ತಿ ಇದ್ದರೂ ಕೂಡ ದೇವಾಲಯಗಳ ನಿರ್ಮಾಣಗಳಿಗೆ ತಮ್ಮ ಕೈಲಾದ ಸಹಾಯವನ್ನು ಮಾಡದೆ ಲೋಭದಿಂದ ದುಡ್ಡಿಟ್ಕೊಂಡು ಕೂತಿರ್ತಾರೆ, ಅಂಥವರ ವಿಚಾರಣೆ ಮಾಡದೆ ಕರ್ಕೊಂಡು ಬನ್ನಿ. ಅನಂತರ ಯಾರು ಪೂಜೆಯಂತೆ ಸದಾ ವಿಷ್ಣುಂ ತೇವಸ್ತ್ಯಾಜ್ಯ ಸುದೂರತಃ ಯಸ್ತಿಷ್ಠನ್ ಪ್ರಸ್ವಪನ್ ಗಚ್ಚನ್ ಉತ್ತಿಷ್ಠನ್ ಸ್ಖಲಿತೆ ಸ್ಥಿತೆ ಸಂಕೀರ್ತಯಂತಿ ಗೋವಿಂದಂ ತೇವಸ್ತ್ಯಾಜ್ಯ ಸುದೂರತಃ. ಯಾರು ಪ್ರತಿನಿತ್ಯ ಸಾಲಿಗ್ರಾಮಾದಿ ಪ್ರತಿಮೆಗಳಲ್ಲಿ ಭಗವಂತನನ್ನು ಪೂಜೆ ಮಾಡ್ತಾರೆ ಅವರನ್ನು ದೂರದಲ್ಲೇ ಬಿಟ್ಟುಬಿಡ್ಬೇಕು, ಅವ್ರ ತಂಟೆಗೆ ಹೋಗಬಾರದು ಅಂತಾರೆ. ಜೊತೆಯಲ್ಲಿ ಯಾರು ತಿಷ್ಠನ್ ಪ್ರಸ್ವಪನ್ ಗಚ್ಚನ್ ಉತ್ತಿಷ್ಠನ್ ಸ್ಖಲಿತೆ ಸ್ಥಿತೆ ಸಂಕೀರ್ತಯಂತಿ ಗೋವಿಂದಂ ತೇವಸ್ತ್ಯಾಜ್ಯ ಸುದೂರತಃ. ಯಾರು ನಿಂತಾಗ, ಮಲಗಿದಾಗ, ಓಡಾಡುವಾಗ, ಕೂತಾಗ, ಎಡವಿದಾಗ, ಬಿಕ್ಕಳಿಸಿದಾಗ, ಆಕಳಿಸಿದಾಗ ಹರೇ ಕೃಷ್ಣ ಗೋವಿಂದ ಅಂತ ಗೋವಿಂದ ನಾಮಸ್ಮರಣೆ ಮಾಡ್ತಾ ಇರ್ತಾರೆ, ಅವ್ರು ಏನು ಬೇಕಾದ್ರೂ ಪಾಪಗಳು ಮಾಡಿರಲಿ ಅವ್ರ ತಂಟೆಗೆ ಹೋಗಬೇಡ್ರಿ. ಯಾಕೆಂದರೆ ಅವರು ನನ್ನ ಸ್ವಾಮಿಯಾದ ವಿಷ್ಣುವಿನ ನಾಮಸ್ಮರಣೆ ಮಾಡ್ತಾ ಇದ್ದಾರೆ. ಅವರು ಆ ಭಗವಂತನ ಭಕ್ತರ ಮೇಲೆ ದಂಡನೆ ಮಾಡುವ ಅಧಿಕಾರ ನನಗಿಲ್ಲ. ನನ್ನನ್ನು ಈ ಸ್ಥಾನದಲ್ಲಿ ಕೂಡಿಸಿರೋದೇ ವಿಷ್ಣು. ಆದ್ದರಿಂದ ಆ ವಿಷ್ಣುವಲ್ಲೇ ಯಾರು ಭಕ್ತಿ ಮಾಡ್ತಾರೆ, ಯಾರು ಅವನ ನಾಮಸ್ಮರಣೆಯನ್ನು ಮಾಡ್ತಾ ಇರ್ತಾರೆ, ಅವನ ಭಕ್ತರಾದ ಪರಿವಾರ ದೇವತೆಗಳನ್ನು ನಾಮಸ್ಮರಣೆ ಮಾಡ್ತಾರೆ, ಅವರು ಯಾರನ್ನು ಇಲ್ಲಿ ಕರ್ಕೊಂಡು ಬರಬಾರ್ದು ಹಾಗೆ ಅಂತ ಹೇಳ್ತಾ ಇದ್ದಾನೆ.